गर्मी लगा। मेरे अब होली के दिन है ना, यहाँ यहाँ तो हम लोग उधर अच्छा तो मिलता नहीं है, तो उधर भी कुछ होता ही नहीं है। उल्टी थोड़ी ना किए थे मैं, बस वो किए थे। क्या लग रहा है? कौन कौन, अबे कौन कौन दिया, कौन कौन? क्या सो गई, गेम में नहीं आया आज? मुझे साला गेम का टाइमिंग है, फिर आता नहीं है। कौन उल्टा किया? कौन कौन? कौन किया है? देखा इस इसलिए हम उल्टी करके वीडियो हो जाते
ಜಡಿಮಳೆ ಸೋನೆ ಭೂಮಿಗೆ ಸುರಿದರೆ ಚಂದರಾತ್ರಿಗೆ ಹೃದಯವು ಸೋತು ಹೋದರೆ ಸಜಾ ಹಕ್ಕಿಯು ರೆಕ್ಕೆ ಬೀಸುತ್ತ ಚಿಟಪಟ ಹನಿಯಲಿ ಮಿಂದರೆ ಮನಸ್ಸಿಗೆ ಏನು ತೊಂದರೆ ನಿಜ ಬಾ ಹೋಗುವ ಕಾಣದ ಲೋಕ ನೋಡಲು ಜೋಡಿ ಮೋಡಗಳಾಗುವ ಓಡಲು ಪಯಣವ ಬೆಳೆಸಲು ಬೆಳಗಿನ ಜಾವದ ಕಿರಣವು ಗೂಡು ತಾಕಲು ಹಕ್ಕಿಯ ತೇಲಿ ಹಾರುವ ಇಬ್ಬರು ದಾರಿಯ ತಪ್ಪಿದ ತಾರೆ ಭೂಮಿಗೆ ಜಾರಿದ ನೀರೇ ಹುಡುಕೋದು ಏನು ನಾನು ಸೂರ್ಯನ ಕಿರಣಕ್ಕೆ ಕಾದು ಬಯಸುವೆ ಬೆಳಕಿನ ಜಾದು ಕಣ್ಣಲ್ಲೇ ಎರಡು ನಗು ನನ್ನ ಸುತ್ತ ನನ್ನ ಕಾಯೋ ಶಕ್ತಿಯೂ ಇರಬಹುದೇ ತಪ್ಪಾದರೂ ಒಪ್ಪಾದರೂ ಜೊತೆಯಲ್ಲೇ ಬರಬಹುದೇ ನಾ ಹಾರಾಡಲು ರೆಕ್ಕೆಯ ನೀಡೆಯ ಹಾರಾಡುವೆ ಸುತ್ತಲೂ ಜಡಿಮಳೆ ಸೋನೆ ಭೂಮಿಗೆ ಸುರಿದರೆ ಚಂದರಾತ್ರಿಗೆ ಹೃದಯವು ಸೋತು ಹೋದರೆ ಸಜಾ ಹಕ್ಕಿಯು ರೆಕ್ಕೆ ಬೀಸುತ್ತ ಚಿಟಪಟ ಹನಿಯಲಿ ಮಿಂದರೆ ಮನಸ್ಸಿಗೆ ಏನೋ ತೊಂದರೆ ನಿಜ ಸೊ ನೀವೀಗ ಮಾರಬೇಕು ಅಂತಿರೋ ಮನೆಗಳನ್ನ ಮಾತ್ರ ನಾನು ವಿಸಿಟ್ ಮಾಡಬೇಕಾ? ಎಲ್ಲಾರ್ದು ಅಗತ್ಯ ಇಲ್ಲ ರೂಪೆ. ಅನ್ಯಾಚುರಲ್ ಡೆತ್ಸ್ ಯಾರ್ದಾಗಿದೆಯೋ ಅವ್ರು ಸಾಕು. ಅದೇ ಈ ನೊಟೋರಿಯಸ್ ಆಗಿ ಮರ್ಡರ್ ಆಗಿರೋಂಥ ಮನೆಗಳು ಆಮೇಲೆ ಆತ್ಮಹತ್ಯೆಗಳು ಎಲ್ಲ ಸೇರಿಸ್ಕೊಂಡು ಒಂದು 20-25 ಮನೆಗಳಂತೂ ಖಂಡಿತವಾಗ್ಲೂ ನಮ್ಮ ಕೇರಳದಲ್ಲಿದೆ. ಎಲ್ಲದಕ್ಕೂ ಒಂದು ಪೂಜೆ ಆಗಲ್ಲ. ನಾನು ಎಲ್ಲ ಕವಡೆ ಹಾಕಿ ವಿಚಾರಿಸಿ ನೋಡ್ತೀನಿ. ದೋಷ ಪರಿಹಾರ ಆಗೋದಕ್ಕೆ ಏನೇನು ಬೇಕೋ ಅದನ್ನ ನಾವು ಹೋಗಿ ಮಾಡ್ಕೊಳ್ಳೋಣ. ಆಮೇಲೆ ಅವತ್ತು ನಿನ್ ಜೊತೆ ಒಬ್ಬ ಬಂದಿದ್ನಲ್ಲ, ನಿಮ್ ಚಿಕ್ಕಪ್ಪನ ಮಗ ಅಂತ ಹೇಳಿದ್ಯಲ್ಲ ನೀನು, ಅವನನ್ನ ಕರ್ಕೊಂಬ. ಅವ್ನು ಬುದ್ಧಿವಂತ. ಪ್ರಭೆಂದು ಪಾರ್ಟ್ ಟೈಮ್ ಅಷ್ಟೇ, ಚಿಕ್ಕ ಚಿಕ್ಕ ಕೆಲ್ಸಕ್ಕೆ ಹೋಗ್ತಾನೆ. ಈ ತರ ದೊಡ್ಡದೆಲ್ಲಾನು ನಾನೇ ಹ್ಯಾಂಡಲ್ ಮಾಡೋದು ಪರ್ಸನಲ್ ಆಗಿ. ಹೇಳು, ಏನ್ ಬಂದಿದ್ದು? ಇದು ಫ್ಯಾಮಿಲಿ ಕೋರ್ಟ್ ಲಾಯರ್ ಅವ್ರದ್ದು ಆಫೀಸ್ ಅಲ್ವಾ? ಮ್ಯೂಚುವಲ್ ಡೈವರ್ಸ್ ಆಗ್ಬೇಕಿತ್ತಾ? ಇಲ್ಲ, ನನಗೇನು ಪರವಾಗಿಲ್ಲ. ನನ್ನ ಹೆಂಡತಿ ಡೈವರ್ಸ್ ಬೇಕಿತ್ತಂತೆ. ಆ ಕೆಲಸ ಬೇಕಾದ್ರೆ ನಾನು ಇಲ್ಲೇ ಮಾಡ್ಕೊಡ್ತೀನಿ. ವಕೀಲರು ನೋಡ್ಬೇಕು ಅಂದ್ರೆ ಸೀದಾ ಹೋಗು, ನೆಕ್ಸ್ಟ್ ಡೋರೆ. ಓಕೆ. ಆಮೇಲೆ ಇದ್ರದ್ದು ಅಮೌಂಟ್ ಎಲ್ಲ ಹೇಗೆ ಬರುತ್ತೆ? ಯಾಕಂದ್ರೆ ಈ ಕೊಲೆ ಎಲ್ಲ ನಡೆದಿರೋ ಮನೆಗಳಲ್ಲಿ ಕೆಲವೊಮ್ಮೆ ಪ್ರೇತಗಳು ಹಾಗೆ ಇರುತ್ತೆ. ಅದು ಡಿಪೆಂಡ್ಸ್. ಅದು ಅಲ್ಲದೆ ನಿಮಗೆ ನೆಗೋಷಿಯೇಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತೀವಿ. ಹಾಗಾದ್ರೆ ಒಂದು
ಒಂದು ಪ್ರೇತಕ್ಕೆ ಅಂತ ಒಂದು ರೇಟು. ಓಕೆ ಅಲ್ವಾ? ಓಕೆ ಓಕೆ. ಗುರುವಾರಪ್ಪ, ಇದನ್ನ ಹಿಡ್ಕೊಂಡು ಒಂದ್ಸಲ ಎಳೀರಿ. ಏಯ್ ತುಂಬಾ ಚೆನ್ನಾಗಿದೆ. ಕಣ್ಣೀರು ವೇಸ್ಟ್ ಆಗ್ಲಿಲ್ವಾ? ತುಳಸಿ, ನಿಮ್ಮಪ್ಪ ಆ ಕಿಚನಲ್ಲಿ ಬ್ಲೂ ಸ್ಪ್ರೇ ಇದೆ, ಸ್ವಲ್ಪ ತಗೊಂಡ್ ಬಾಮ್ಮ. ಪರವಾಗಿಲ್ಲ, ನಾನೇ ಬರ್ತೀನಮ್ಮ. ಇಂದು ನಿಮ್ಮಪ್ಪ ಕರಿತಾ ಇದ್ದಾರೆ, ನೀನು ಹೋಗು. ನಾನು ಅಡುಗೆ ಆದ್ಮೇಲೆ ಕರಿತೀನಿ. ಏಯ್, ನೀನ್ ಇಲ್ಲಿದೀಯಾ? ಮತ್ ಒಳಗಡೆ ಯಾರು? ಅದು ಅದು ಸ್ಪೀಕರಿಂದ ಬರ್ತಿರೋದು. ಮತ್ತಿವಾಗ ನಿಂತು ಹೋಯ್ತಲ್ಲ. ನಾನು ನೋಡ್ತೀನಿ. ಹೇ, ನಾನು ಇಲ್ಲದೆ ಇರ್ಬೇಕಾರೆ ಇಂಥದ್ದೆಲ್ಲ ಮಾಡಕ್ ಹೋಗ್ಬೇಡ. ಸಾರಿ. ಅಲ್ಲ, ಇವತ್ತು ಕುಕಿಂಗ್ ಪ್ಲಾನ್ಸ್ ಇತ್ತಲ್ವಾ, ಏನಾಯ್ತು? ಯಾರಿಗೋ ಹೆಲ್ಪ್ ಮಾಡ್ತೀನಿ ಅಂತಿದ್ದಲ್ಲ, ಆಯ್ತಾ? ಅದು ಅಪ್ಪ ಪಪ್ಪು ಜೊತೆ ಕೂತಿದ್ದಾರೆ, ಅದಕ್ಕೆ ನಾನು ಒಳಗಡೆ ಬಂದೆ. ಬೈ ದ ವೇ, ನೀವಿಬ್ರು ಯಾಕೆ ಮಾತಾಡೋದೇ ಇಲ್ಲ? ಏನಂತ ರೀಸನು? ಪಪ್ಪು ಇಂದಾನೆ. ಪಪ್ಪು ಏನ್ ಮಾಡ್ದ? ಅದು ಅಮ್ಮ ತೀರ್ ಹೋಗಿದ್ದ ದಿನ ಎಲ್ಲರೂ ಇದ್ರು. ಎಲ್ಲರೂ ಹತ್ತು ಕರೆದು ತುಂಬ ಸೀನ್ ಆಯಿತು. ಬಾಡಿ ತೆಗಿಬೇಕಾದ್ರೆ ಪಪ್ಪು ತುಂಬಾ ಬೊಗಳ್ತಾ ಇದ್ದ. ಅಮ್ಮ ಅಂದರೆ ಅವನಿಗೆ ಫೇವ್ರೇಟು. ಅವನ್ನ ಹಿಂದಗಡೆ ಕಟ್ ಹಾಕಿದ್ವಿ. ನಾನು ಓಡಿ ಹೋಗಿ ಅವನ್ನ ಕರ್ಕೊಂಡು ಬಂದೆ. ಕೊನೆ ಸಲ ಅವನು ಅಮ್ಮನ ನೋಡ್ಬೇಕಲ್ವಾ. ಅವನ್ನ ನೋಡಿದ ತಕ್ಷಣ ಅಪ್ಪ ಕೂಗಾಡ್ ಗಲಾಟೆ ಮಾಡಿದ್ರು. ಆಚೆ ಹೋಗಿ ಇಬ್ರು ಅಂದರು. ಅಪ್ಪನಿಗೆ ಪ್ರಾಣಿಗಳಂದ್ರೆ ಇಷ್ಟ ಇಲ್ಲ. ಪಪ್ಪು ಕಡೆಯವರು ತಿರುಗೂ ನೋಡ್ತಿರ್ಲಿಲ್ಲ. ನಾನು ಅವನ್ನ ಕರ್ಕೊಂಡು ಹೋಗಿ ಆಚೆ ನಿಂತ್ಕೊಂಡೆ. ಎಲ್ಲ ಕಾರ್ಯಗಳು ಮುಗಿಯೋವರೆಗೂ ನನಗೂ ಪಪ್ಪುಗೂ ಅಮ್ಮನ ಜೊತೆ ಇರಕ್ಕಿದ್ದಿದ್ದು ಲಾಸ್ಟ್ ಚಾನ್ಸನ್ನೂ ಅಪ್ಪ ಇಲ್ಲದೆ ಇರೋ ಥರ ಮಾಡಿಬಿಟ್ರು. ಅವತ್ತಿಂದ ನಾನು ಅವ್ರ ಜೊತೆ ಮಾತಾಡಿಲ್ಲ. ಜನ್ವಾರ ತೆಗೆದ್ಮೇಲೆ ಅವರು ಮಾತಾಡಿಲ್ಲ. ಅದು ಅವತ್ತಲ್ವಾ? ಈಗ ನಿನ್ನ ಹತ್ರ ಎಲ್ಲ ಇದೆ, ಮತ್ತೆ ಪಪ್ಪು ಫೇವ್ರೇಟ್ ಆಗಿರೋ ಅಪ್ಪನೂ ಇದ್ದಾರೆ. ಮತ್ತೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ಅದು ಇವಾಗ ಆಗಲ್ಲ, ಈಗ ಸೆಟ್ ಆಗಿಬಿಟ್ಟಿದ್ದೀವಿ. ಹಾಗಂದ್ರೆ ಅದನ್ನ ರೀಸೆಟ್ ಮಾಡು. ಸಿ ಪ್ರಭಾ, ಈಗ ಒಬ್ರ ಹತ್ರ ಮನಸ್ತಾಪ ಆಗಿದ್ದು ಅದನ್ನ ಹಂಗೆ ಹೋಲ್ಡ್ ಮಾಡ್ಕೊಂಡು ಬಂದ್ರೆ ಅದು ತುಂಬಾನೇ ಕಷ್ಟ ಆಗುತ್ತೆ ನಮ್ಗೆ. ಲೈಫ್ ಟು ಶಾರ್ಟ್ ಫಾರ್ ಆಲ್ ದ್ಯಾಟ್. ಪಾಯಿಂಟ್. ಥ್ಯಾಂಕ್ ಯು. ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ತುಳಸಿ ಊಟ ಮಾಡಕ್ ಕರಿತಾ ಇದ್ದಾಳೆ, ಬಾ. ಹಾ ಹೇಳು, ಬಂದೀನಿ. ಇಂದುಗೆ ಹೇಳ್ತೀನಿ. ಸರಿ. ನೀನ್ ನೀಲಕಂಠ ಅಲ್ವೇನೋ? ಹಾ, ದೀಪು ಎಲ್ಲರ ಜೊತೆ ಮನೆಗೆ ಬಂದಂತೆ. ಅವನು ಇಂದೂನ್ ಕೇಳದಂತೆ ದೇವಸ್ಥಾನಕ್ಕೆ ಹೋಗ್ತೀಯ ನೀನು ಅಂತ. ಅವನಿಗೂ ನೇರವಾಗಿ ಕೇಳಕ್ಕಾಗ್ಲಿಲ್ಲ ನೋಡಿ. ಇಂದು ಊಟ ಮಾಡ್ಕೊಂಡು ಬೈಕ್ ತಗೊಂಡು ಎಲ್ಲೋ ಹೋದ ಕಣ. ಓ ಹೌದಾ? ಆದ್ರೂ ಮಾವ, ಇಂದು ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸ ಕಾಣ್ತಾ ಇದೆ. ನಾನು ನಿನ್ನ ಹತ್ರ ಅದೇ ವಿಷಯ ಕೇಳಬೇಕು ಅಂತ ಇದ್ದೆ. ಹೌದಾ? ಒಂದಂತೂ ಸತ್ಯ. ಏನದು? ಅವನಿಗೇನೋ ಹಿಡ್ಕೊಂಡಿದೆ. ಪ್ರೇತನ? ಪ್ರೇತ ಅಲ್ಲ ಕಣೋ, ಪ್ರೇಮ. ನಿಮಗೆ ಹೇಗೆ ಗೊತ್ತು? ಇವತ್ತವನ ನಾನು ರೆಡ್ ಹ್ಯಾಂಡ್ ಆಗಿ ಹಿಡ್ದೆ. ಫೋನಲ್ಲಿ ಅವನು ಯಾರ ಹತ್ರನೋ ಗುಸ್ಗುಸು ಅಂತ ಮಾತಾಡ್ತಿದ್ದ. ಅವನು ಆಡ್ತಾ ಇದ್ದಿದ್ದನ್ನು ನೋಡ್ತಿದ್ರೆ ಖಂಡಿತವಾಗ್ಲೂ ಆ ಕಡೆಯಿಂದ ಯಾರೋ ಹುಡುಗಿ. ಅಯ್ಯೋ, ನನಗೆ ಗೊತ್ತೇ ಇಲ್ವಲ್ಲ. ನಿನಗೆ ಗೊತ್ತಿಲ್ಲದೆ ಇರೋ ತುಂಬಾ ವಿಷಯ ಇದೆ ಕಣೋ. ನಮ್ಮ ಪೂಜೆಗೆ ಸಂಬಂಧಪಟ್ಟ ಎಲ್ಲ ಶಾಸ್ತ್ರಗಳು ನಿಂಗೆ ಗೊತ್ತಿದ್ಯಾ? ನೀವಿದಿನ ನಿಮ್ಮ ತಂಗಿನ ಅಡುಗೆವನು ಕೊಟ್ಟು ಮದುವೆ ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಕಿತ್ತು. ಅವರಿಬ್ಬರಿಂದ ನನಗೆ ಈ ಟ್ಯಾಲೆಂಟ್ ಬಂದಿಲ್ಲ. ಇದು ನನ್ನ ಟ್ಯಾಲೆಂಟು. ಅದನ್ನ ನಾನು ಒಪ್ಕೋತೀನಿ ಕಣಪ್ಪ. ಆದ್ರೂ ಮಾವ, ನಾನು ಈ ಥರದ ಶಕ್ತಿಗಳ ಬಗ್ಗೆ ಫೋಕಸ್ ಮಾಡೋಣ ಅಂತಿದ್ದೀನಿ. ಇದನ್ನ ಪಾರಂಪರ್ಯವಾಗಿ ಮಾಡ್ಕೊಂಡ್ಬಿಡ್ತಿರೋ ತುಂಬಾ ಜನ ಇದ್ದಾರೆ ರೂಪೆ. ಇದ್ರದ್ದೇನು ಸೈಡ್ ಎಫೆಕ್ಟ್ಸ್ಗಳು ಆಗದೆ ಇರೋದಕ್ಕೆ ಅಂತ ಎಷ್ಟೋ ತಲೆಮಾರುಗಳಿಂದ ಕೈ ಬದಲಾಗಿ ನಿನಗೆ ಆಧ್ಯಾತ್ಮಿಕ ಶಕ್ತಿ ಬರಬೇಕು. ನಾನು ಪ್ರಾಪರ್ ಆಗಿ ಸ್ಟಡಿ ಮಾಡ್ದೇನು ಶುರು ಮಾಡಲ್ಲ, ಆದ್ರಿಂದ ಭಯ ಇಲ್ಲ. ಭಯ ಇರೋದು ಒಳ್ಳೇದೇ ಕಣೋ. ಮನುಷ್ಯ ಅನ್ನೋನು ಮೊದಲು ಅನುಭವಿಸೋದ ಭಾವನೆನೇ ಭಯ, ಗೊತ್ತಾಯ್ತಾ? ಫಾರ್ ಬೇಸಿಕ್ ಸೇಫ್ಟಿ. ಅಲ್ಲ, ಪೂಜೆ ಮಾಡ್ಬೇಕಾದ್ರೆ ಬೇಸಿಕ್ ಸೇಫ್ಟಿನ ನಾನು ನೋಡ್ಕೋತೀನಿ. ಈ ದೆವ್ವಗಳಲ್ಲಿ 3 ಟೈಪ್ ಇದೆ, ಗೊತ್ತಾ? ಗೊತ್ತಿಲ್ಲ. ರಂದುಕಾಮ, ಭೋಕ್ತಕಾಮ, ಹಂದುಕಾಮ. ಇದರಲ್ಲಿ ಮೊದಲು 2 ಟೈಪ್ಗಳಲ್ಲಿ ಪ್ರಾಬ್ಲಮ್ ಇಲ್ಲ. ಆದ್ರೆ ಈ ಹಂದುಕಾಮ ಸಾಯಿಸೋದಕ್ಕೆ ಅಂತಾನೆ ಬರೋದು.
ಒಂದು ಜೀವ ಬಲಿ ತಗೊಳ್ದೆ ಹೋಗಲ್ಲ. ಅನ್ನಮ್ಮ ಜೋಸೆಫ್, ಬಾರ್ನ್ ಇನ್ 1932. ಇದು ಅಲ್ಲ ಅನ್ಸುತ್ತೆ. ಡೆಲ್ಲಲು ಇಲ್ಲಿ ಟೆಸ್ಸಾ ಅಂತ ಒಬ್ಳು ಹುಡುಗಿ ಇದ್ದಾಳೆ, 88 ಬಾರ್ನ್. ಜ್ಞಾಪಿಸ್ಕೊಂಡು ನೋಡು, ಟೆಸ್ಸಾ ನಿನ್ನ ಹೆಸರು? ನೋ, 88 ಬಾರ್ನ್ ಅಂದ್ರೆ ಅವಳಿಗೆ 30 ಆಗಿರುತ್ತೆ. ನಂಗೆ ಅಷ್ಟೊಂದು ವಯಸ್ಸಾಗಿದೆ ಅನ್ಸುತ್ತಾ? ಒಂದು 32. ವಾಟ್? ಐ ಆಮ್ ನಾಟ್ ದ್ಯಾಟ್ ಓಲ್ಡ್. ಇಲ್ಲೆಲ್ಲಾದ್ರೂ ಬೇರೆ ಮಾತೋಮ ಚರ್ಚಸ್ ಇದೆಯಾ? ಇಲ್ಲಿ ಸುತ್ತಮುತ್ತ ನೀನ್ ಬೇರೆ ಊರಿಂದ ಬಂದಿರೋ ದೆವ್ವ ಆಗಿದ್ರೆ ಕೋಟೆ ಎಮ್ಮುತ್ತಿರುವಲ್ಲ ಒಂದ್ಸಲ ನೋಡ್ಬೇಕು. ಸರಿ ಬಿಡು, ಹುಡ್ಕಣ. ಲಿಲ್ಲಿ ಕುಟ್ಟಿ. ನನ್ನ ಹೆಸರು ನನಗೆ ನೆನಪಾದ್ರೆ ಸಾಕು. ಡೋಂಟ್ ವರಿ ಡೆಲ್ಲಲು, ನಾವು ಟ್ರೈ ಮಾಡೋಣ ಅಲ್ವಾ ಲಿಲ್ಲಿ ಕುಟ್ಟಿ? ನಮ್ಮ ಅಜ್ಜಿ ನಿಮಗ್ ಗೊತ್ತಾ? ಆ? ಅಲ್ಲ, ನಮ್ಮ ಅಜ್ಜಿ ನಿಮಗ್ ಗೊತ್ತಾ ಅಂತ. ಲಿಲ್ಲಿ ಕುಟ್ಟಿ, ನಾನು 8th ಕ್ಲಾಸಲ್ಲಿ ಟ್ಯೂಷನಿಗೆ ಬರ್ತಿದ್ದೆ. ನಾವು ನೆನಪಿದೀವ ನಿಮ್ಗೆ? ಹಾ, ಟೈಲ್ ಫ್ಯಾಕ್ಟ್ರಿ ಹತ್ರ ಇದೀವಲ್ಲ, ಕಲರಿಕಲ್ ಡೇವಿಸ್ ಅಂತ. ಗೊತ್ತು, ಡೇವಿಸ್ ಅಣ್ಣ ನಮ್ಮ ಫ್ಯಾಮಿಲಿ ಇದ್ದಂಗಲ್ವಾ? ಡೇವಿಸ್ ಅಂದ್ರೆ ನಾನೇ. ಡೇವಿಸ್ ಅಣ್ಣ, ಇಲ್ಲಿ ಹತ್ರದಲ್ಲಿ ಫ್ರೆಶ್ ಸಿಮೆಟ್ರಿ ಎಲ್ಲಾದ್ರೂ ಇದೆಯಾ? ಸಿಮೆಟರಿ ಅಂದ್ರೆ ಸೆಂಟ್ ಜಾರ್ಜು. ಅಲ್ಲಿ ಹೋಗಿದ್ದೆ. ಇನ್ಯಾವ್ದಿದೆ ಮಗಳೇ? ಮತ್ತೆ ಪಾಲೆಪೆರಂಬಲಲ್ಲಿ? ಪಾಲೆಪೆರೆಂಬಲಲ್ಲಿ ನೋಡಿದ್ರಾ? ಅಲ್ಲೂ ಹೋಗಿದ್ದೆ. ಅದನ್ನ ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ಇಲ್ಲ ಅಲ್ವಾ? ಸರಿ, ಎದ್ದೇಳು ಹೋಗೋಣ. ಸರಿ ಬಾ. ನಿನ್ನ ಕುರ್ತಾ ತೆಗೆದು ಟಿ ಶರ್ಟ್ ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣ್ತೀನಿ. ರೂಪೆ, ಇಂದು ಎಲ್ಲೋ? ನಾನು ಅವನ್ನ ಕರ್ಕೊಂಡು ಬಂದೆ, ಆದ್ರೆ ಒಳಗ್ ಬಂದಿಲ್ಲ ಅನ್ಸುತ್ತೆ. ರೂಪೆ, ಹೋಗ್ ನೋಡು, ಇಲ್ಲಿ ಬಂದಿರು ಅಂತ ಹೇಳು. ಸರಿ ಕಣೋ ದೀಪು. ಇದು ಹನಿಮೂನ್ ಅಂದ್ರೆ. ಈಗ ನಾನು ಮಿಸ್ ಮಾಡಬೇಡಿ, ಪ್ರೈಸ್ ಟೆಡಿ ಬೇರ್ ಕೊಡ್ತಾರೆ, ಆಟಲ್ಲಿ ಇಟ್ಕೋತೀನಿ. ನೀನ್ ನೋಡ್ತಾ ಇರೋ. ಹೊಡಿಲಿಲ್ವಾ? ಹೊಡೆದಿದ್ರೆ ಡಮ್ ಅಂತಿತ್ತು. ನನ್ನ ಟೆಡಿ ಬೇರು ಸಿಗಲ್ಲ ಬಿಡಿ ಅಷ್ಟೇ. ನಿಮಿಷ. ಒಂದೇ ಶಾಟು ಹೊಡೆದಾಕ್ಬಿಡು. ಓಕೆ ಓಕೆ ಓಕೆ. ಏನು? ನನ್ನ ಕರೆದ್ರಲ್ಲ. ಅದು ಬಲೂನ್ ಸರಿ ಹೊಡಿಲಿಲ್ಲ, ಸಾರಿ. ತಲೆ ಕೆಡಿಸ್ಕೋಬೇಡ, ನಾನು ಅಷ್ಟೇ ನೋಡಿದ್ದು. ಸ್ಟೇಜ್ ಶೋ ಆಯ್ತಾ? 1 2 3 ಅಂದ ತಕ್ಷಣ ಹೊಡೆದಾಕ್ಬಿಡು. ಡನ್. 1 2 ಆದೇಶ. ಪಾವ್ ಭಾಜಿ. ಪಾವ್ ಭಾಜಿ. ನನಗೆ ಅವನ ಮೇಲೆ ತುಂಬಾನೇ ಕೋಪ ಇದೆ, ಆದರೂ ಅವನು ಈಸ್ ಆ್ಯಕ್ಚುಲಿ ಅ ಗುಡ್ ಗಾಯ್. ಮೊದಲು ನನ್ನ ಮನಸ್ಸಿಗೆ ಅನಿಸಿದ್ದು ಅವನ್ನ ಬ್ಲಾಕ್ ಮಾಡಬೇಕು ಅಂತ. ಇದು ತುಂಬ ಪೇನ್ಫುಲ್ ಆದ್ರೂ ಇದನ್ನು ಅನುಭವಿಸೋಣ ಅಂತ ಅನಿಸ್ತು. ಪ್ರಾಪರ್ ಕ್ಲೋಷರ್ ಸಿಗೋದು ಒಳ್ಳೇದಲ್ವಾ? ಕೆಲವೊಂದ್ಸಲ ವಿ ಕೆನ್ ಓನ್ಲಿ ಬ್ಲೇಮ್ ದ ಸಿಚುವೇಶನ್, ನಾಟ್ ದ ಪರ್ಸನ್. ಯಾರಾದರೂ ನಮ್ಮ ಲೈಫಿಂದ ಹೊರಟೋದಾಗ
ನಮ್ಮ ಮನಸ್ಸನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಕೋಪ ಇಲ್ಲದೆ, ಗ್ರಡ್ಜಸ್ ಇಲ್ಲದೆ, ವಿಶಿಂಗ್ ಓನ್ಲಿ ದ ಬೆಸ್ಟ್ ಫಾರ್ ದೆಮ್. ಈಸಿ ಅಲ್ಲ, ಆದರೆ ವಿ ಗೆಟ್ ಹೀಲ್ ಜಸ್ಟ್ ಬೈ ಬೀಯಿಂಗ್ ನೈಸ್ ಟು ದೆಮ್. ಪ್ರಭಾ, ನಾನು ನಿನ್ನ ಕಣ್ಣಿಗೆ ಕಾಣಿಸ್ತಿದ್ದೀನಾ? ಐ ಥಿಂಕ್ ಐ ವಾಸ್ ಇನ್ ಲವ್. ನನಗೆ ಯಾರೋ ಇಷ್ಟ ಆಗಿದ್ರು. ನಿನಗೊಂದು ಹೆಸರು ನೆನಪಿದೆಯಾ? ಹಾಗಾದ್ರೆ ಎಸ್ ಅಂತ ಹೇಳಿದ ಅವನೇ ಇರ್ಬೋದಾ? ಆಗ ನಾನು ಹ್ಯಾಪಿಯಾಗಿರ್ತಿದ್ದೆ ತಾನೆ, ಸಾಯೋ ಅವಶ್ಯಕತೆ ಏನಿತ್ತು? Hello sir, your friend has upgraded you to an Excel seat. You can shift there and sit more comfortably. Thank you sir. ಬಾ, ಹೋಗು. ಈ ಗಾಡಿ ಓಡಲ್ವೇನೋ? ಚಾರ್ಜ್ ಖಾಲಿ ಆಗ್ಬಿಟ್ಟಿದೆ. ಅಂಕಲ್, ಒಂದು OTP ಬಂದಿರುತ್ತೆ, ಸ್ವಲ್ಪ ಹೇಳ್ತೀರಾ? ಯಾರನ್ನ ಅಂಕಲ್ ಅಂತಿರೋದು ನೀನು? ಸಾರಿ ಬ್ರೋ, ಒಂದು OTP ಬಂದಿರುತ್ತೆ, ಸ್ವಲ್ಪ ಹೇಳ್ತೀರಾ? 1 ಗಂಟೆಯಿಂದ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ. ನಾನಂತೂ ಯಾರನ್ನು ನೋಡಿಲ್ಲ. ಪ್ರಭೇಂದು ಏನ್ ನಂಬುದ್ರಿ? ಅವನ್ ನಂಬರ್ ಇಲ್ವಾ ನಿನ್ನ ಹತ್ರ? ಮತ್ತೆ ಕಾಲ್ ಮಾಡಿ ಕೇಳು ಅವನನ್ನ. ಸಾರಿ. ನಾನು ಅನ್ಕೊಂಡಿದ್ದೆ ಈ ದೆವ್ವ ಭೂತಲ್ಲೆಲ್ಲ ನಿಂಗೆ ನಂಬಿಕೆ ಇಲ್ಲ ಅಂತ. ನಂಬಿಕೆ ಇಲ್ಲ, ಭಯ ಅಷ್ಟೇ. ನಿಮ್ ಮಂತ್ರಗಳೆಲ್ಲ ಸ್ಟ್ರಾಂಗ್ ಆಗಿದೆ ತಾನೆ? ಹೌದು, ಮತ್ತೆ ಮಂತ್ರಗಳನ್ನೇ ಮನುಷ್ಯನ ಕಾಪಾಡೋದು. ಯಾವ್ದದು ಸೂಕ್ತ ಇಂದು? ಸುಳ್ಳಲ್ಲ, ಸೂಕ್ತ. ಹಾ, ಅದು ಮನನ ತ್ರಾಯತೆ ಇತಿ ಮಂತ್ರ. ಬೊಂಬೆನಾ? ಭಸ್ಮ ತಗೋ. ಕ್ಲೀನ್. ಹೋಗೋಣ ಬನ್ನಿ. ಅಲ್ಲಲ್ಲ, ಅಲ್ಲಿ ಒಂದು ಗೆಸ್ಟ್ ರೂಮ್ ಇದೆ. ಅದೇನು ಅಲ್ಲೂ ಕೂಡ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಕ್ಲೀನ್. ನಾವೀಗ ಹೋಗ್ಬೋದಾ? ಶಶಿ ಅಣ್ಣ, ಆ ವಿಂಡೋ ಕ್ಲೋಸ್ ಮಾಡಿ, ಪಕ್ಷಿಗಳು ಬರುತ್ತೆ. ಆಮೇಲೆ ನೆಕ್ಸ್ಟ್ ನಮ್ಮ ಅಜ್ಜಿ ರೂಮು, ಅದೇ ಮುಖ್ಯವಾದ್ದು. ನಿನಗೆ ಭಯ ಆಗ್ತಿಲ್ವಾ? ಏನಕ್ಕೆ? ನಿನಗೆ ಅಷ್ಟೊಂದು ಮಂತ್ರಗಳು ಗೊತ್ತಲ್ಲ, ಹೇಳ್ಕೊ. ಓಂ ಹ್ರೀಂ ಸ್ಫುರ ಸ್ಫುರ. ಬಾ, ನೀನು ಬಾ. ಇವನು ಯಾರ ಜೊತೆ ಮಾತಾಡ್ತಾ ಇದೇ ಸರ್ ನಮ್ಮ ಅಜ್ಜಿ ರೂಮು. ಇಲ್ಲಿ ಅದೆಲ್ಲ ಆದ್ಮೇಲೆ ಕೆಲ್ಸಗಾರರು ಕೂಡ ಬರಕ್ ರೆಡಿ ಇಲ್ಲ. ಇವಾಗ್ಲೂ ಇಲ್ಲೇ ಇರ್ತೀವಿ. ಇವಾಗ್ಲೂನಾ? ಅಲ್ಲ, ಇವಾಗಲ್ಲ, ಸಾಯಕ್ ಮುಂಚೆ. ಅವ್ರು ನಿದ್ದೆ ಮಾಡಿದ್ದೆ ನಾವು ನೋಡಿಲ್ಲ. ಇದನ್ನೆಲ್ಲ ನನಗೆ ಕೇಳ್ತಾ ಇದ್ದೀರಾ? ಬಾಲ್ಕನಿ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅವ್ರು ಸಿಗರೇಟ್ ಸೇತಾ ಇದ್ರ? ಅಲ್ಲ, ಗಾಳಿ ಚೆನ್ನಾಗಿರುತ್ತೆ ಅಂತ. ನಾವು ಅಲ್ಲೂ ಹೋಗಿ ಶಾಂತಿ ಮಾಡೋಣ. ಬಾಲ್ಕನಿ ಸೇಫ್, ಅಲ್ಲಿ ಲೈಟ್ ಇರುತ್ತಲ್ವಾ? ತೆಗಿರಿ ತೆಗಿರಿ. ಏನು? ಏನು?
ಯಾರು ಪೊಲೀಸಿಗೆ ಹೇಳ್ಬೇಡಿ ಅಣ್ಣ. ದೆವ್ವ ಹೋಯ್ತಾ? ಎಸ್, ಕ್ಲೀನ್. ಅಲ್ವಾ, ಇವತ್ತು ನಡೆದಿದ್ದಕ್ಕೋಸ್ಕರ ಪೂಜೆ ಎಲ್ಲ ನಿಲ್ಲಿಸ್ಬೇಕು ಅಂತಿದ್ಯಾ? ಏಯ್, ಇವತ್ತು ಪೂಜೆ ವರ್ಕ್ ಆಯ್ತಲ್ಲೋ, ದೆವ್ವ ನೋಡ್ಸಿದ್ವಲ್ಲ ನಾವು. ಹಾಂ, ಅಲ್ಲ ಅದು ಒಂದು ವೇಳೆ ನೀನು ಇಲ್ಲ ಅಂದಿದ್ರೆ ಮುಂದಿನ ವಾರದಿಂದ ನಾನು ಬಾಂಬೆಲಿ ಇರ್ತೀನಿ. ಸ್ಟೇಜ್ ಶೋಗೆ ಪ್ರಾಕ್ಟೀಸ್ ಸೆಷನ್ಗಳು. ಅದಕ್ಕೆ ಮಧ್ಯ ಪೂಜೆ ಕಮಿಟ್ ಆಗೋದು ಸರಿ ಅಂತ ಅನ್ಸಲ್ಲ. ನಿನಗೂ ತೊಂದರೆ ಆಗತ್ತೆ. ಜನವಾರ ತೆಗ್ದಿಟ್ಬಿಡು. ಹಾಗಾದರೆ ನೀನು ಫ್ರೀ ಆದಾಗ ನೀನಿದ್ರೆ ನನಗೆ ಧೈರ್ಯ. ಸರಿ, ತಗೋ ಇದನ್ನ. 50,000 ಇದೆ. 50? 60-40 ತಾನೆ? ಇದು ಫುಲ್ ನೀನೇ ಇಟ್ಕೋ. PF ಅಮೌಂಟ್ ಬಂತು ಅನ್ಕೋ. ಆಮೇಲೆ ಬಾಂಬೆಲಿ ಪೂಜೆ ಏನಾದರೂ ಹಿಡಿದ್ರೆ ನೀನು ನನಗೆ ಫ್ಲೈಟ್ ಟಿಕೆಟ್ ಹಾಕ್ಕೊಡ್ಬೇಕು. ಸರಿ ಆಯಿತು, ಬಾ ಹೋಗೋಣ. ಏನು ಬಾ. ಏನು ಏನಾಯ್ತು? ಒಳಗಡೆ ಹೋಗು, ಆಚೆ ಇರ್ಬೇಡ. ಎಂತ ಧೈರ್ಯ ಇರೋ ಒಂದು ದೆವ್ವ ನೀನು. 1, 2, 3 and 4. ಗೈಸ್ 6. ನಾಳೆಗೆ ನಾನು ಫುಡ್ ಇಂದು ಫೈನಲ್ ಕೌಂಟ್ ಕೊಡಬೇಕು. ಇನ್ಯಾರಾದ್ರೂ ಬರ್ತಾರಾ? ಹಾ, ಒಬ್ಬ ಇದ್ದಾನೆ. ವೆಜ್. ಹಾಯ್ ಪ್ರಭೇಂದು, ನೆಕ್ಸ್ಟ್ ವೀಕ್ ನಮ್ಮಿಬ್ಬರದು ಬಾಂಬೆಗೆ ಟಿಕೆಟ್ಸ್ ಬುಕ್ ಮಾಡ್ಲಾ? ನಿಮ್ ಜೊತೆ ಫ್ಲೈಟಲ್ಲಿ ಕೊಚ್ಚಿ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಥ್ಯಾಂಕ್ಸ್ ಫಾರ್ ದ ಕಂಪ್ನಿ. ಇನ್ನೂ ಒಂದಿದೆ ತಡಿ. ಪ್ಲೇ. ನಾಳೆ ಈವ್ನಿಂಗ್ ನನ್ನ ಕಸಿನ್ ಬ್ರದರ್ ಸಂಗೀತ್ ಪಾರ್ಟಿ ಇದೆ. ನೀನು ಫ್ರೀ ಇದ್ರೆ ಬರ್ತೀಯಾ ಅಂತ ಹೇಳಿದ್ಯಲ್ಲ, ಅದಕ್ಕೆ ನೆನಪಿಸ್ತಾ ಇದ್ದೀನಿ. ಐ ಹ್ಯಾವ್ ಸೆಂಟ್ ದ ಲೊಕೇಶನ್. ಏನು ಪೂಕಿ ಪ್ರಭುಗೆ ನಾಚಿಕೆ ಆಗ್ತಿದ್ಯಾ? ನಾವು ಹೋಗೋಣ. ಏ ಬೇಡ. ಸ್ವಲ್ಪ ವೆಯ್ಟ್ ಮಾಡಿಸಿದ್ರೇ ಅವಳಿಗೂ ಸೀರಿಯಸ್ ಅಂತ ಅನ್ಸೋದು. ಯಾರೋ ಒಬ್ರು ಫ್ರಾಂಕ್ ಆಗಿದ್ದಾರೆ ಅಂದ್ರೆ ಡೋಂಟ್ ಡೂ ದಿಸ್ ಸ್ಟುಪಿಡ್ ನಾಟಕ. ಓಕೆ, ನಾಟಕ ಅಲ್ಲ ಡೆಲ್ಲುಲು. ಯಾರಾದ್ರೂ ನಂಗೆ ಸಡನ್ ಆಗಿ ಕ್ಲೋಸ್ ಆದ್ರೆ ಒಂಥರ ಅನ್ಸುತ್ತೆ. ಫಸ್ಟ್ ಟೈಮ್ ಅವಳ ನಮ್ಮನ್ನ ನೋಡಿದ್ದು ಆಕ್ಚುಲಿ ನಿನ್ನ ಪ್ರಭಾನ. ಇಷ್ಟು ಬೇಗ ಅವಳು ಪೂರ್ತಿ ಬ್ರೇಕಪ್ ಸ್ಟೋರಿನ ಹೇಳೋ ಅವಶ್ಯಕತೆ ಏನಿತ್ತು? ಇಲ್ಲ ಅಲ್ವಾ? ಐ ಥಿಂಕ್ ಶಿ ಇಸ್ ಇಂಟು ಯು. ಇಲ್ಲ, ಅದು ಅವಳು ನಮ್ಮಿಬ್ಬರ ಮುಂದೆ ಹತ್ತಲಲ್ಲ, ಅದಕ್ಕೆ ಹೇಳಿದ್ದು. ನಾಟ್ ಜಸ್ಟ್ ದ್ಯಾಟ್, ಇದೇ ಬೇರೆ ಹುಡುಗರಾಗಿದ್ರೆ ಈ ಗ್ಯಾಪಲ್ಲಿ ಎಲ್ಲ ಮುಗಿಸ್ಬಿಡ್ತಿದ್ರು. ಆದರೆ ನಾನು ಏನೋ ಸುಮ್ಮನೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ. ಬಟ್ ಐ ಥಿಂಕ್ ಯುವರ್ ಆಕ್ಚುಲಿ ಯು ನೈಸ್ ಗೈ. ನಿಜವಾಗ್ಲೂ? ಹಂಗಿದ್ರೆ ನಾನೀಗೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಾ? ಈ ಹುಡುಗರೆಲ್ಲ ಹೀಗೆ ಮಾಡೋದು ಅನ್ಸುತ್ತೆ. ಪಾರ್ಕಿಂಗ್ ಮಾಡೋದಕ್ಕೆ ಒಳ್ಳೆ ಜಾಗ ಇದ್ರು ಯಾರಾದ್ರೂ ಗಾಡಿ ತೆಗೆದಿದ್ರೆ ಸಂದಿಗೆ ಹೋಗಿ ತೂರಿಸ್ಬಿಟ್ಟು ನಿಲ್ಸ್ಬಿಡ್ತೀರಾ. ಪ್ರೇಮ ರೋಗಿಗಳ. ಪ್ರೇಮನ? ಅದು ನಾನಾ? ಮ್ಯೂಸಿಕ್ ಇಸ್ ಮೈ ಓನ್ಲಿ ಲವ್. ನೀನ್ ತಲೆಕಾಯಿ ಬಜ್ಜಿ. ಮ್ಯೂಸಿಕ್ನ ಇದರಿಂದ ಸೈಡ್ಗಿಡು. ಆ್ಯಂಡ್ ಈ ಸಿಂಗಲ್ ಆಗಿರೋ ಹುಡುಗ್ರೆ ಮೋಸ್ಟ್ ರೊಮ್ಯಾಂಟಿಕ್ ಗೊತ್ತಾ? ಏನ್ ಶೇ ಪ್ರಭಾ, ಬಾ ಇಲ್ಲಿ ಕೂತ್ಕೋ. ಪ್ರಭಾ, ಒಳ್ಳೆ ರಿಲೇಶನ್ಶಿಪ್ ಇದ್ರೆ ನಮ್ಮ ಲೈಫ್ನ ಅದಿನ್ನೂ ಬೆಟರ್ ಆಗ್ಸುತ್ತೆ. ಈಗ ಒಂದೇ ಒಂದು ನೋಟದಲ್ಲಿ ನಮ್ಮ ಮನಸ್ಸಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋಂಥ ವ್ಯಕ್ತಿ, ಮತ್ತೆ ನಾವು ಮಾತಾಡದೇ ಇದ್ದಾಗ ಆ ಸೈಲೆನ್ಸ್ಗೆ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋ ವ್ಯಕ್ತಿ, ಇಂಥ ಒಬ್ಬ ಸಪೋರ್ಟಿವ್ ವ್ಯಕ್ತಿ ಇದ್ರೆ ಒಳ್ಳೇದಲ್ವಾ? ನನ್ನಲ್ಲಿ ಪಾರ್ಕ್ ಮಾಡಿಸ್ಬೇಕಂತ ಫಿಕ್ಸ್ ಆಗಿದ್ಯಾ ನೋಡು. ಆಮೇಲೆ ಅದ್ ಹಾಗಲ್ಲ. ಮತ್ತೆ ನೋಡ್ತೀಯ ತಾನೆ. ಸೊ ವಿಲ್ ಹ್ಯಾವ್ ಅ ಗುಡ್ ಫ್ರೆಂಡ್ ಇನ್ ಮುಂಬೈ. ನಾವು ಹೋಗೋಣ ಪ್ರಭಾ, ಇಟ್ ಬಿ ಫನ್. ಇದು ಔಟ್ಸ್ಕರ್ಟ್ಸ್ ಅಲ್ಲಿ ಇದೆ. ಬೈಕಲ್ಲಿ ಹೋಗೋದು ರಿಸ್ಕಿ ಅನ್ಸುತ್ತೆ. ಅಪ್ಪನ ಕಾರ್ ತಗೊಂಡು ಹೋಗೋಣ. ಬೇಡ, ಅದು ಒಳ್ಳೆ ಐಡಿಯಾ ಅಲ್ಲ. ಎಂತ ಈಗೋ ಪ್ರಭಾ ಇದು? ಈಗೂ ಅಲ್ಲ, ಅದು ಬಂದು ಅದು ಪಪ್ಪು ಅಲ್ವಾ? ಹೌದು. ಅವನು ಹೆಂಗೆ ಒಳಗಡೆ ಬಂದ ಗೊತ್ತಿಲ್ಲ. ಆಯಿತು ಪಪ್ಪು, ನಮ್ಮ ಕೈಲಿ ಈ ಗಾಯನ ವಾಸಿ ಮಾಡೋಕ್ಕಾಗದೆ ಹೋದರೆ ಹಿಂದೆ ಮಾಡಿದಾಗೆ ಡಾಕ್ಟ್ರು ಮತ್ತೆ ಆಪರೇಷನ್ ಮಾಡ್ತಾರೆ. ಈಗ ಆರಾಮಾಗಿ ಮಲ್ಕೋ. ಏನಾದರೂ ಬೇಕಾದರೂ ಕೇಳು, ಡ್ಯಾಡಿ ಇಲ್ಲೇ ಇರ್ತಾನೆ. ಓಕೆ? ಯಾಕೇನು ನಿದ್ದೆ ಮಾಡಲಿಲ್ವಾ? ಇಲ್ಲ, ಪಪ್ಪುಗೆ ಗಾಯ ಆಗ್ಬಿಟ್ಟಿದೆ.
ಅವನು ಹೊರಗಡೆನೆ ಮಲಗಿದ್ರೆ ಹುಳುಗಳು ಗಾಯದ ಮೇಲೆ ಕೂತ್ಕೊಂಡ್ರೆ ಮತ್ತೆ ಇನ್ಫೆಕ್ಷನ್ ಆಗುತ್ತೆ. ಇವನಿಲ್ಲೇ ಮಲ್ಕೊಂಡಿದ್ರೆ ನನಗೂ ಸ್ವಲ್ಪ ಸಮಾಧಾನ. ಇದನ್ನ ಯಾವಾಗ ಶುರು ಮಾಡಿದ್ದು? 2 ವರ್ಷ ಆಯಿತು. ಮೊದಲು ದೊಡ್ಡ ಸಿಲಿಂಡರ್ ಯೂಸ್ ಮಾಡ್ತಿದ್ದೆ. ಇದು ದೀಪು ತಂದ್ಕೊಟ್ಟಿದ್ದು. ಬಹಳ ಆರಾಮವಾಗಿದೆ. ಆ ಸ್ಪ್ರೇ ಬಾಟ್ಲನ್ನ ತಗೊಂಡು ಕಬೋರ್ಡಲ್ಲಿ ಇಟ್ಬಿಡಪ್ಪ. ಪಪ್ಪು ಅದನ್ನು ನೆಕ್ಕಬಾರ್ದು. ಅಮ್ಮನ ಬಟ್ಟೆಗಳನ್ನೆಲ್ಲ ತುಳಸಿ ವಾರಕ್ಕೊಮ್ಮೆ ಅದನ್ನೆಲ್ಲ ವಾಶ್ ಮಾಡ್ತಿರ್ತಾಳೆ. ನಾನು ಅವುಗಳನ್ನ ಇಸ್ತ್ರಿ ಮಾಡ್ತೀನಿ. ನಾನು ಕಬೋರ್ಡ್ ಓಪನ್ ಮಾಡಿದ ತಕ್ಷಣ ಸುಜಾತ ಇಲ್ಲೇ ಇದ್ದಾಳೇನೋ ಅಂತ ನನಗೆ ಅನಿಸ್ತಿರುತ್ತೆ. ನನಗೇನೋ ಒಂಥರ ಸಂತೋಷ ಆಗುತ್ತೆ. ನೀನು ಹೋಗಿ ಮಲ್ಕೋ ಇದ್ದು, ನಾನು ಸ್ವಲ್ಪ ಬೆನ್ನು ಊರ್ತೀನಿ. ಅಪ್ಪ, ನಾನು ನಮ್ಮ ಕಾರ್ ತಗೊಂಡು ಹೋಗ್ಲಾ ನಾಳೆ? Drifting through the night, you're the star in my sight. The moment makes it right for me and you. Would you let me sing my love? My heart snaps in two, baby, looking at you. Gadi sare, gadi sare, gadi sare, gadi sare, the music slows down, my sweetheart, dancing with you. Gadi sare, gadi sare, gadi sare, gadi sare. ವರವರದಂತೆ ಬಂದಾಗ ಹೊಸ ತಂಗಾಳಿಯ ಅನುರಾಗ ಖುಷಿಯಲೆ ಮೂಡಿದೆ. ಬೇರೆಲ್ಲೂ ಹೋಗದ ಹಾಗೆ ಗಂಟೊಂದು ಬೆಸೆದಿದೆ ಹೀಗೆ ಒಂದೇ ಮರದ ಹಕ್ಕಿ ಎರಡು.
ನಾನು ನಿನ್ನ ಹತ್ರ ಏನೋ ಹೇಳಬೇಕು ಪ್ರಭಾ. ಏನಿತು? ನನಗೆ ನೀನಂದ್ರೆ ತುಂಬ ಇಷ್ಟ. ಅದು ಬಂದು ನನಗೂ ಡೆಲ್ಲುಲು ಅಂದರೆ ಇಷ್ಟ. ಅದು ಹಾಗಲ್ಲ. ಐ ಆಮ್ ಇನ್ ಲವ್ ವಿತ್ ಯು. ಥ್ಯಾಂಕ್ ಯು. ಐ ಲವ್ ಯು ಟು. ನಾನು ಯಾವ ಈಗೋನೂ ಇಲ್ಲದೆ ಇಷ್ಟೊಂದು ಫ್ರಾಂಕ್ ಆಗಿದ್ದನ್ನು ಹೇಳ್ತಿದ್ರೆ ನೀನು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ಯಾ? ಇದಕ್ಕಿದ್ದ ಹಾಗೆ ಯಾರೋ ಬಂದ ತಕ್ಷಣ ನನ್ನನ್ನು ಮರ್ತೋಗ್ಬಿಟ್ಯಾ? ಡೆಲ್ಲುಲು ಏನಾಗಿದೆ ನಿನಗೆ? ನೀನೇ ತಾನೇ ಸಾಧ್ಯನ ಹೋಗಿ ಮೀಟ್ ಮಾಡಕ್ಕೆ ಹೇಳಿದ್ದು. ನಾನು ಬೇಡ ಅಂತ ಹೇಳಿದ್ರುವೆ ನೀನೇ ತಾನೇ ಕನೆಕ್ಟ್ ಮಾಡಿಸಿದ್ದು. ಇವಾಗ ಸಡನ್ ಆಗಿ ಈ ಪ್ರೀತಿ ಎಲ್ಲಿಂದ ಬಂತು? ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಪ್ರಭಾ, ನನಗೆ ತುಂಬಾ ಮುಖ್ಯವಾಗಿರೋ ವಿಷಯಗಳನ್ನ ನಿನ್ನಿಂದ ಮುಚ್ಚಿಡೋಕ್ ನನ್ನಿಂದ ಆಗಲ್ಲ. ನನ್ನ ಮನ್ಸಿಗೆ ಸಮಾಧಾನನೇ ಇರಲ್ಲ. And you're the only one I have. ನನಗೆ ಯಾರೂ ಇಲ್ಲ. ಇದೊಂದು ರೀತಿ ಪೊಸೆಸಿವ್ನೆಸ್ ಅಷ್ಟೇ. ಸರಿ ಹೋಗುತ್ತೆ ಬಿಡು. ಅಲ್ಲದೆ ನೀನ್ ದೆವ್ವ ಆಗಿದ್ರುವೆ ನಿನಗೆ ಇನ್ನೂ ಮದುವೆ ವಯಸ್ಸಾಗಿಲ್ವಲ್ಲ. ನನಗೆ ಆ ವಯಸ್ಸು ದಾಟ್ಬಿಟ್ಟಿದೆ. ಪ್ರಭಾ, ಸ್ಟಾಪ್ ಕಾಲಿಂಗ್ ಮೀ ದೆವ್ವ. ನಾನು ನಿನ್ನ ಹತ್ರ ತುಂಬಾ ಸಲ ಹೇಳಿದ್ದೀನಿ. ಮತ್ತಿನ್ನೇನಂತ ಕರಿಬೇಕು? ನಿನ್ ಹೆಸರು ಕೂಡ ಗೊತ್ತಿಲ್ಲ ನಿನಗೆ. ನಾನು ನಿನ್ನ ಮುಟ್ಟಕ್ಕೂ ಆಗೋದಿಲ್ಲ. ಪ್ರಭಾ, ಲವ್ ಇಸ್ ನಾಟ್ ಫಿಸಿಕಲ್. ಎಷ್ಟೋ ದೂರ ಇದ್ರೂ ಜನ ಪ್ರೀತಿ ಮಾಡ್ತಾರೆ. ತುಂಬಾ ವಯಸ್ಸಾದ್ರೂ ಪ್ರೀತಿ ಮಾಡ್ತಾರೆ. ಇಟ್ಸ್ ಅಬೌಟ್ ದ ಡೀಪ್ ಎಮೋಷನಲ್ ಕನೆಕ್ಟ್ ವಿ ಶೇರ್. ನಮ್ಮಿಬ್ರ ನಡುವೆನೂ ಅದಿದೆ. ಇಲ್ಲ ಅಂತ ನಿನಗೆ ಹೇಳಕ್ಕಾಗತ್ತಾ ಪ್ರಭಾ? ನಾನು ಹೇಳಿದ್ರ ಅರ್ಥ ಅದಲ್ಲ. ಸಿ, ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಸಾಧ್ಯ ಇವತ್ತು ನನ್ನ ಹಗ್ ಮಾಡಿದಾಗ ನನ್ನ ಮನಸ್ಸೆಲ್ಲ ಉಕ್ಕು ಬಂತು. ನನಗೆ ಆ ಥರ ಮೊದಲನೇ ಸಲ ಫೀಲ್ ಆಗಿತ್ತು. ಇವತ್ತು ನನ್ನ ಜೀವನದ ಹ್ಯಾಪಿಯೆಸ್ಟ್ ಡೇ. ಅದನ್ನ ನಿನ್ ಜೊತೆನೆ ಫಸ್ಟ್ ಶೇರ್ ಮಾಡ್ಕೊಂಡಿದ್ದು. ನೀನು ಅದನ್ನ ಸ್ಪಾಯ್ಲ್ ಮಾಡಿದೆ. ಯು ಆರ್ ಸೋ ಸೆಲ್ಫಿಶ್. ಪ್ರಭಾ, ಇಷ್ಟು ಬದಲಾಗಿದ್ಯಾ ನೀನು. ನಾನ್ ಜೊತೆಗೆ ಬಂದಾಗ ನಿನ್ ಲೈಫ್ ಬೆಟರೇ ಆಗಿದೆ ತಾನೆ. ಈ ಸಾಧ್ಯ ಬರೋದಕ್ಕೂ ನಾನೇ ಕಾರಣ ತಾನೆ. ನೀವ್ ಗಂಡಸ್ರೆಲ್ಲ ಒಂದೇ. ಆಲ್ ಮೆನ್ ಆರ್ ದ ಸೇಮ್. ಕಾಲ್ ಆನ್ಸರ್ ಮಾಡು. I'm sorry. Talk to her. ನನಗೆ ಸ್ವಲ್ಪ ಪ್ರೈವೇಸಿ ಬೇಕು. ಮೋಕ್ಷ ಬೇಕಿರೋದು ನನಗೆ, ಅದು ನಿನ್ನಿಂದ. ಏನ್ ಕುಡ್ಕೊಂಡ್ ಬಂದಿದ್ಯಾ? ಹೇಗೆ ಗೊತ್ತಾಗಲ್ವಾ ಆ ರೀತಿನ ಜರ್ ಕೊಡೋದು? ಆನಿ, ನಮ್ಮ ಮಗಳು ನಿನಗೇನೋ ಹೇಳಬೇಕು ಅಂತಿದ್ದಾಳೆ. ಅರ್ಥ ಆಯ್ತು. ಆಗಲ್ಲ ವಿನೋದ್. ಹೊಸ ಐಫೋನ್ ತಗೊಳ್ಳೋ ವಿಷಯ ಅಲ್ವಾ? ಇವಳಿಗೆ ಅದೊಂದು ಹ್ಯಾಬಿಟ್ ಆಗೋಗಿದೆ. ಅಯ್ಯೋ ಮಮ್ಮಿ, ಅದು ಐಫೋನ್ ಬಗ್ಗೆ ಅಲ್ಲ. ಮತ್ತೆ ಅದು ಏನು ಅಂದ್ರೆ, ಪಪ್ಪ ಸ್ವಲ್ಪ ಹೇಳು. ಮಮ್ಮಿ, ಅಕ್ಕ ಹೇರ್ ಕಲರ್ ಬ್ಲೂ ಮಾಡಿಸ್ಬೇಕಂತಿದ್ದಾರೆ. ಚಾಕೋ ಬ್ಲೂ ಅಲ್ಲ, ಲ್ಯಾವೆಂಡರ್. ಓ, ನಾನೀಗ ಅದನ್ನು ಹೇಳಬೇಕಾ? ಅಯ್ಯೋ ದೇವ್ರಿ ಅಪ್ಪ, ಈಗ ಮೇನ್ ವಿಷಯ ಹೇಳು. ಏನ್ ಹೇಳಿ?
ಅದೇನು ಅಂದ್ರೆ ಆನಿ, ನಾವ್ ಇವಳಿಗೆ ಬರೀ ಪೇರೆಂಟ್ಸ್ ಮಾತ್ರ ಅಲ್ಲ, ಬೆಸ್ಟ್ ಫ್ರೆಂಡ್ಸ್ ಕೂಡ ಹೌದು ತಾನೆ. ಸ್ಕಿಪ್ ದಿ ಇಂಟ್ರೋ. ವಿಷಯ ಹೇಳು. ನಮ್ಮ ಮಗಳು ಯಾರನ್ನೋ ಇಷ್ಟಪಟ್ಟಿದ್ದಾಳೆ. ಆ ಆ ಕೋಟಾಯಂ ಹುಡುಗ ಅಲ್ವಾ? ಅವನ ನೋಟ ನೋಡ್ತಿದ್ದ ಹಾಗೆ ನನಗೆ ಗೊತ್ತಾಗೋಯ್ತು. ಅಯ್ಯೇ, ಜೋ ಮತ್ತೆ ಐಶು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಏನ? ಅದ್ಯಾವಾಗಿಂದ? ಪಪ್ಪಾ ಓಕೆ, ಸ್ಟ್ರೈಟ್ ಟು ದ ಪಾಯಿಂಟ್. ಬೆಂಗಳೂರಲ್ಲಿ ಅವನನ್ನ ಭೇಟಿಯಾಗಿದ್ದಂತೆ. ಒಬ್ಬ ಮ್ಯೂಚುವಲ್ ಫ್ರೆಂಡ್ ಇಂದ ಅವನ ಪರಿಚಯ ಆಯ್ತಂತೆ. ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ, ಹೊರಗಡೆ ಹುಡುಗರ ಜೊತೆ ಕೇರ್ಫುಲ್ ಆಗಿರ್ಬೇಕು ಅಂತ. ನೀ ನನ್ನ ಮಾತು ಮುಗ್ಸೋಕಾದ್ರೂ ಬಿಡು. ಇವಳೇ ಹೋಗಿ ಅವನಿಗೆ ಪ್ರಪೋಸ್ ಮಾಡಿ ಬಂದಿರೋದು. ಎಸ್ ಸಿ, ಇವಳು ಮೊದಲು ಬಂದು ನಮಗೆ ಹೇಳ್ತಾ ಇರೋದು. ಐ ಥಿಂಕ್ ವಿ ಶುಡ್ ಅಪ್ರಿಷಿಯೇಟ್ ದಟ್. ಯಾ ವಿ ಶುಡ್. ನಾಳೆ ಅವನು ಬರ್ತಾ ಇದ್ದಾನೆ, ನಮ್ಮ ಜೊತೆಗೆ ಒಂದು ಕಾಫಿ ಕುಡ್ಕೊಂಡು ಮತ್ತೆ ಹೊರಟು ಹೋಗ್ತಾನೆ, ಅಷ್ಟೇ ವಿಷಯ. ಅವನಿಗೆ ನೀನಂದ್ರೆ ಇಷ್ಟನಾ? ಅದು ಇಲ್ಲಿವರೆಗೂ ಅವ್ನು ಹೇಳಿಲ್ಲ, ಬಟ್ ಐ ಆಮ್ ಸೋ ಶ್ಯೂರ್ ವಿ ಹ್ಯಾವ್ ಅ ಡೀಪ್ ಇಮೋಷನಲ್ ಕನೆಕ್ಟ್. ಫೋಟೋ ತೋರಿಸು. ನೋಡಿದ್ಯಾ ಪಪ್ಪ, ನಾನು ಹೇಳಿದ್ನಲ್ಲ, ಇದೇನೇ ಮಮ್ಮಿ ಪ್ರಾಬ್ಲಮ್. ಲುಕ್ಸ್ ಇಟ್ಕೊಂಡು ಜಡ್ಜ್ ಮಾಡ್ತಾರೆ. ಹೇಗಿದ್ರು ನಾಳೆ ಅವನನ್ನು ಮೀಟ್ ಆಗ್ತಿದ್ದೀವಲ್ಲ. ಅಲ್ಲ, ಫೋಟೋ ತೋರ್ಸಕ್ಕೆ ಏನಾಗಬೇಕು? ಮಮ್ಮಿಗೆ ದಾಡಿ ಇಷ್ಟ ಇಲ್ವಲ್ಲ. ಹಿ ಹ್ಯಾಸ್ ಅ ಬಿಯರ್ಡ್, ಜೊತೆಗೆ ಅವನು ಹಿಂದೂ, ಆ್ಯಂಡ್ ಹೀಸ್ ಅ ಲಿಟಲ್ ಓಲ್ಡರ್ ದನ್ ಮೀ. ಓ ಜೀಸಸ್. ಹೇ, ರಿಲ್ಯಾಕ್ಸ್ ಕಣೆ. ಇವಳು ಪ್ರಿಡಿಕ್ಷನ್ ಪ್ರಕಾರ ನಮ್ಮಲ್ಲಿ ನೀನೇ ಮೊದಲು ಅವನನ್ನು ಲೈಕ್ ಮಾಡೋದಂತೆ. ನಾವು ಹೋಗೋಣ ಮಮ್ಮಿ, ಅಕ್ಕ ಖುಷಿ ಆಗ್ತಾಳೆ. ನಾವಾ? ಸುಮ್ನಿರು, ನಾಳೆ ಸ್ಕೂಲ್ಗೆ ಯಾರು ಹೋಗ್ತಾರೆ? ಮೊದಲು ನಾನು ಅಪ್ಪ ನೋಡ್ತೀವಿ. ನಾನು ನಿನ್ಗೂ ತೋರಿಸ್ತೀನಿ. ಓಕೆ, ಐ ಆಮ್ ಶ್ಯೂರ್ ಯು ವಿಲ್ ಬಿ ಹ್ಯಾಪಿ. ಪ್ರಾಮಿಸ್? ಪ್ರಾಮಿಸ್. ನಿನಗೆ ನಮ್ಮ ವರ್ಕೇ ಗೊತ್ತಲ್ಲ, ಅವನು ಇಲ್ಲೇ ಕಾಫಿ ಶಾಪ್ ನಡೆಸೋದು. ಅವನು ಕೋಲ್ಡ್ ಕಾಫಿ ಇಲ್ಲಿ ತುಂಬಾನೇ ಫೇಮಸ್ ಆನಿ. ಎಲ್ಲಿ ಅವನು? ತುಂಬ ಲೇಟ್ ಆಯ್ತಲ್ಲ. ಇಲ್ಲಿಗೆ ಬರೋದಕ್ಕೆ ಟೈಮ್ ಬೇಡವಾ ಮಮ್ಮಿ? ಏನಾಯ್ತಮ್ಮ? ಮಗಳೇ, ಪಪ್ಪ ಒನ್ ಸೆಕ್. ಆ ಹುಡುಗ ಬರಲ್ಲ ಅಲ್ವಾ? ಬರ್ತಿಲ್ಲ. ಮಮ್ಮಿ ಈಗ ಹ್ಯಾಪಿನಾ? ಸಾರಿ ಪಪ್ಪ, ಐ ಥಿಂಕ್ ಹಿ ಗೆಸ್ಡ್ ಇಟ್. ನಾನು ಯಾಕೆ ಅವನ್ನ ಕರ್ತೆ ಅಂತ ಗೊತ್ತಾಗಿದೆ. ದಟ್ಸ್ ಓಕೆ ಕಂದ, ಬೇಜಾರಾಗ್ಬೇಡ. ನಾವು ಯಾರಿಂದಾನು ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಿನ್ನ ಜನ್ರೇಷನ್ ಅವರು ಕಮಿಟೆಡ್ ಆಗೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ಇಟ್ಸ್ ಕ್ವೈಟ್ ನ್ಯಾಚುರಲ್ ಮಗಳೇ. ನಿನಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿನ ನೀನು ಹೆಂಗಮ್ಮ ಜಡ್ಜ್ ಮಾಡ್ತೀಯಾ? ಪಪ್ಪ, ಐ ಥಿಂಕ್ ಹಿ ಇಸ್ ಜಸ್ಟ್ ಕನ್ಫ್ಯೂಸ್ಡ್. ನಾನು ಸ್ವಲ್ಪ ಮಾತಾಡಿದ್ರೆ ಸರಿ ಹೋಗುತ್ತೆ. ರಾಕಿ, ಹೆಡ್ ಬಾಯ್ನ ನನ್ನ ಆಫೀಸಿಗೆ ಕಳಿಸು. ಆದೇಶದ ಮೇರೆಗೆ ದೃಷ್ಟಿದ್ಯುಮ್ನನು ಸುಲಭವಾಗಿ ದ್ರೌಪದಿಯ ಮುಖಪರದೆಯನ್ನು ಸರಿಸಿದನು. ಮುಖಪರದೆಯನ್ನು ಕಿತ್ತಿ ಬಿಸಾಡುವ ಸಮಯ ಬಂದಾಗ ನೀವದನ್ನು ಮುಖದ ಮೇಲೆ ಹಾಕಿಕೊಂಡು ಕೂತಿದ್ದೀರಲ್ಲ ಎನ್ನನು. ಪಾಂಚಾಲಿ ಎಂತ ಸೌಂದರ್ಯವತಿ ಎಂದರೆ ಇಡೀ ದೇಶದಲ್ಲಿ ವಿಷಯ ಹೇಳು. ನಮ್ಮ ಮಗಳು ಯಾರನ್ನೋ ಇಷ್ಟಪಟ್ಟಿದ್ದ. ಅಲ್ಲ, ಫೋಟೋ ಇವತ್ತು ನನ್ನ ಜೀವನದ ಹ್ಯಾಪಿಯೆಸ್ಟ್ ಡೇ. ಅದನ್ನ ನಿನ್ ಜೊತೆನೆ ಫಸ್ಟ್ ಶೇರ್ ಮಾಡ್ಕೊಂಡಿದ್ದು. ನೀನು ಅದನ್ನ ಸ್ಪಾಯ್ಲ್ ಮಾಡಿದೆ. ಯು ಸೋ ಸ್ಯಾಡ್. ವಿಷಯ ಹೇಳು. ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ,
ಅಲ್ಲ ಫೋಟೋ ತೋರ್ಸಕ್ಕೆ ಸುಮ್ನಿರು, ನಾಳೆ ಸ್ಕೂಲ್ಗೆ ಯಾರು ಹೋಗ್ತಾರೆ ಅಲ್ವಾ? ಬರ್ತಿಲ್ಲ. ಮಮ್ಮಿ ಈಗ ಹ್ಯಾಪಿನಾ? ಬೇಜಾರಾಗ್ಬೇಡ. ನಾವು ಯಾರಿಂದಾನು ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಿನ್ ಜನ್ರೇಷನ್ ಅವರು ಕಮಿಟೆಡ್ ಆಗೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ಇಟ್ಸ್ ಕ್ವೈಟ್ ನ್ಯಾಚುರಲ್ ಮಗಳೇ. ನಿನಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿನ ನೀನು ಹೆಂಗಮ್ಮ ಜಡ್ಜ್ ಮಾಡ್ತೀಯಾ? ಪಾಪ ಐ ಥಿಂಕ್ ಹಿ ಇಸ್ ಜಸ್ಟ್ ಕನ್ಫ್ಯೂಸ್ಡ್. ನಾನು ಸ್ವಲ್ಪ ಮಾತಾಡಿದ್ರೆ ಸರಿ ಹೋಗುತ್ತೆ. ರಾಕಿ, ಹೆಡ್ ಬಾಯ್ನ ನನ್ನ ಆಫೀಸಿಗೆ ಕಳಿಸು. ಗುಡ್ ಆಫ್ಟರ್ನೂನ್ ಮ್ಯಾಮ್. ಗುಡ್ ಆಫ್ಟರ್ನೂನ್. 8Cಯಲ್ಲಿ ಜೇಕಬ್ ವಿ ಮಂಜುರನ್ ಸಿಸ್ಟರ್ ಆಕ್ಸಿಡೆಂಟ್ ಆಗಿದೆ ಅಂತೆ, ಕ್ರಿಟಿಕಲ್ ಅಂತೆ. ಅವಿನಾಶ್, ನೀನು ಅವನ ಜೊತೆ ಹೋಗು ಹಾಸ್ಪಿಟಲ್ಗೆ. ಸ್ಟಾಫ್ ಒಬ್ಬರನ್ನು ಕಳಿಸ್ತೀನಿ. ಓಕೆ ಮ್ಯಾಮ್. ಜೇಕಬ್ ಪೇರೆಂಟ್ಸ್ ಅಲ್ಲಿಗೆ ಬರ್ತಾರೆ. ಟಿಲ್ ದೆನ್ ಮೇಕ್ ಶೋರ್ ಹಿಸ್ ಫೈನ್. ಶ್ಯೂರ್ ಮ್ಯಾಮ್. ICU ಅಲ್ಲಿದ್ದಾರೆ, 3rd ಫ್ಲೋರ್. ಆದೇಶದ ಮೇರೆಗೆ ದೃಷ್ಟಿದ್ಯುಮ್ನನು ತುಂಬಾ ಮಿಸ್ ಮಾಡ್ಕೋತಿದ್ದು ನಿಮ್ಮನ್ನೇ ಅಂತ. ಶುದ್ಧ ಸುಳ್ಳಿ ಅವಳು. ಅವ್ರ ಅಪ್ಪನ ಬಗ್ಗೆನೂ ಸೇಮ್ ಡೈಲಾಗ್ ಹೊಡಿತಾಳೆ. ನಾವಿನ್ನೂ ರಿಯಾಲಿಟಿನ ಆಕ್ಸೆಪ್ಟ್ ಮಾಡಿಲ್ಲ, ಹಾಗಾಗಿ ನಾವು ಅವಳನ್ನ ಮಿಸ್ ಮಾಡ್ಕೋತಿಲ್ಲ. ಅವರಪ್ಪ ತುಂಬಾನೇ ವರ್ಕ್ಹಾಲಿಕ್ ಆಗಿದ್ದಾರೆ. ಚಾಕೋ ಅಂತೂ ಚೆನ್ನಾಗಿ ಓದ್ತಾ ಇದ್ದಾನೆ, ಕ್ಲಾಸಿಗೆ ಟಾಪರ್ ಅವನಿವಾಗ. 2 ವಿಷಯದಲ್ಲಿ ಮಾತ್ರ ನನಗೆ ಪ್ರಾಬ್ಲಮ್ ಆಗ್ತಿರೋದು. ಕಿಚನಲ್ಲಿ ಫ್ರಿಡ್ಜ್ ಓಪನ್ ಮಾಡಬೇಕಾದ್ರೆ ಮಿಸ್ ಮಾಡ್ಕೋತೀನಿ. ಅವಳೇ ಯಾವಾಗಲೂ ಫ್ರಿಡ್ಜ್ ಓಪನ್ ಮಾಡ್ತಿದ್ದಿದ್ದು ಚಿಕ್ಕೋಳಿದ್ದಾಗಿಂದ. ಮತ್ತೆ ಈ ಬಟ್ಟೆಗಳು ಬೆಡ್ ಮೇಲೆ ಬಿದ್ದಿರೋವಾಗ ಎಷ್ಟೇ ಹೇಳಿದ್ರು ಅವಳ ಬಟ್ಟೆನ ಬೆಡ್ ಮೇಲೇನೆ ಹಾಕ್ತಿದ್ಲು. ಈ ಬಟ್ಟೆಗಳೇ ಅವಳ ವೀಕ್ನೆಸ್. ಯಾವಾಗ ನೋಡಿದ್ರು ಫೋನ್ ನೋಡ್ತಾನೆ ಇರ್ತಿದ್ಲು. ನಂಗೆ ಕುಡಿಯೋಕೆ ಏನಾದರೂ ತರ್ತೀನಿ. ಮಮ್ಮಿ ನಿಂಗೆ ದಾಡಿ ಇಷ್ಟ ಇಲ್ವಲ್ಲ? ಹಿ ಹ್ಯಾಸ್ ಅ ಬಿಯರ್ಡ್. ಆಮೇಲೆ ಹೀಸ್ ಅ ಹಿಂದೂ ಆ್ಯಂಡ್ ಹೀಸ್ ಅ ಲಿಟಲ್ ಓಲ್ಡರ್ ದನ್ ಮೀ. ನಿನ್ನ ಹೆಸರೇನು? ಪ್ರಭೇಂದು. ಅವಳು ಇಷ್ಟಪಟ್ಟಿದ್ದ ಹುಡುಗ ಪ್ರಭೇಂದು ಅಲ್ವಾ? ಹೌದು.